ನಮಸ್ತೆ. ಇದು ಮಠದ್ದೇ ಎರಡನೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಲಾಂಗ್ ಆಗಿಬಿಡುತ್ತೆ ಅಂತ. ಇದು ಎರಡನೇ ವಿಡಿಯೋ. ಮಠದ ಒಂದೇ ದಿವ್ಸದ 2 ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಲೈನಾಗಿ ಕುಂಡ್ರಿಸಿದ್ರು ಮಕ್ಕಳನ್ನ. ಇದೊಂದು ವಿಡಿಯೋ ಮಾಡ್ಕೊಂಡೆ. ಯಾಕಂದರೆ ನಾನು 2 ವಿಡಿಯೋ ಒಂದೇ ವಿಡಿಯೋ ಆದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ನಾನು ಜಾಸ್ತಿ ಒಂದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ 2 ವಿಡಿಯೋ ಮಾಡಿದ್ದೀನಿ. ಜಾತ್ರೆಗೆ ಹೋಗಿದ್ವಿ. ಈ ಥರ ಎಲ್ಲ ಮಕ್ಕಳನ್ನ ಅದೇ ವಿಡಿಯೋನೇ ಮತ್ತು ಇದು ಕಂಟಿನ್ಯೂ ಮಾಡಿದ್ದು ನಾನು. ತಪ್ಪು ತಿಳ್ಕೊಬೇಡಿ ಯಾರೂ. ಇದು ಊಟದಲ್ಲಿಗೆ ಹೋಗೋ ದಾರಿ ಅಲ್ವಾ, ಅಲ್ಲಿಗೆ ಹೋಗಲಿಲ್ಲ ಫಸ್ಟ್ಗೆ ನಾವು ಹೋದಾಗ. ನೋಡಿ, ಈ ಥರ ಎಲ್ಲ ಐಟಮ್ ಎಲ್ಲ ನಮ್ಮ ಓನರ್ ಅಕ್ಕವರೆಲ್ಲ ವ್ಯಾಪಾರ ಮಾಡ್ತಾಯಿದ್ರು. ನಾವು ಹಂಗೆ ಮುಂದಕ್ಕೆ ಹೋದ್ವಿ. ನೋಡ್ಕೊಂಡು ಎಕ್ಸಿಬಿಷನ್ ನೋಡ್ಕೊಂಬರೋಣ ಅಂತ ಕರ್ಕೊಂಡೋದ್ರು. ಎಕ್ಸಿಬಿಷನ್ ಹತ್ರ ಹೋಗ್ತಾಯಿದ್ವಿ. ಹಾಗೆ ಆ ಕಡೆ ಈ ಕಡೆ ಎಲ್ಲ ಒಳ್ಳೊಳ್ಳೆ ಐಟಮ್ಗಳು ಇಟ್ಟಿದ್ರು. ಎಲ್ಲ ಥರದ ಐಟಮು ಇಟ್ಟಿದ್ರು. ನೋಡ್ಕೊಂಡು ಹೋಗ್ತಾಯಿದ್ವಿ. ನಾನು ಎಕ್ಸಿಬಿಷನ್ ನೋಡಿರಲಿಲ್ವಲ್ಲ, ಅದಕ್ಕೆ ನೋಡೋಣ ಅಂತ ಹೋಗ್ತಾಯಿದ್ದೀವಿ ನೋಡ್ಕೊಂಡು. ಇಲ್ಲೆಲ್ಲ ಹುಬ್ಳಿ, ಧಾರವಾಡ ಮತ್ತು ರಾಯಚೂರು ಈ ಕಡೆಯವರೆಲ್ಲ ಬಂದು ವ್ಯಾಪಾರ ಹಾಕ್ಬಿಟ್ಟವ್ರೆ. ನೋಡಿ, ಎಕ್ಸಿಬಿಷನ್ಗೆ ಇದು ಇಲ್ಲಿಗೆ ಬಂದ್ವಿ. ಅದ್ರೊಳಗಡೆ ಹೋಗೋಣ ಅಂದ್ಬಿಟ್ಟು ಎಲ್ಲ ವ್ಯಾಪಾರ ಹಾಕ್ಬಿಟ್ಟವ್ರೆ. ಪ್ರತಿಯೊಬ್ಬರೂ ವ್ಯಾಪಾರ ಆಗುತ್ತೆ. ಅವ್ರಿಗೊಂದು ವಾರ 8 ದಿನ ಏನೋ ಇರುತ್ತೇನೋ ಜಾತ್ರೆ. ನೋಡಿ, ಓನರ್ ಅಕ್ಕನ ಮೊಮ್ಮಗಳು, ಓನರ್ ಅಕ್ಕ, ನಾನು ವಿಡಿಯೋ ಮಾಡ್ಕೊತಿದ್ದೆ. ನಗ್ತಾಯಿತ್ತು ಓನರ್ ಅಕ್ಕ. ಪಾಪ ನಮ್ಮ ಅಮ್ಮನ ಥರ ಅಕ್ಕ, ಎಷ್ಟು ಕಷ್ಟ ಅರ್ಥ ಮಾಡ್ಕೊಳ್ಳುತ್ತೋ. ದೇವ್ರಂಥ ಮನಸ್ತಿ. ಯಪ್ಪ, ನಂಗಂತರ ಓನರ್ ಸಿಕ್ಕಿರೋದು ತುಂಬ ಖುಷಿ. ಅವ್ರ ಮನೇಲಿ ಯಾರಿಗೂ ಸಹ ಬೇರೆಯವ್ರನ್ನ ಒಂದು ದಿವಸನೂ ಅವ್ರ ಮನೇಲಿ ಇಷ್ಟು ದಿವಸ ಇದ್ದೀನಿ ನಾನು, ಒಂದು ದಿವಸನೂ ಬೈಯಲ್ಲ. ಆಮೇಲೆ ಹಂಗೆ ಒಳಗಡೆ ಹೋದ್ವಿ. ಎಕ್ಸಿಬಿಷನ್ ಒಳಗಡೆ ಹೋಗೋಣ ಅಂತ. ನೋಡಿ, ಇಲ್ಲಿ ಇದು ಸಿದ್ಧಲಿಂಗೇಶ್ವರ ಸ್ವಾಮಿ ಗುರುಗಳು ಸ್ವಾಮಿಯರು ಕೂತಿರೋದು ಇದು ಒಂದು ಚೆನ್ನಾಗಿತ್ತು. ಇದನ್ನು ಒಂದು ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಇಲ್ಲೂ ಅಷ್ಟೇ, ನೀರು ಎಷ್ಟು ಚೆನ್ನಾಗಿ ಇಲ್ಲೆಲ್ಲ. ಆಮೇಲೆ ಇಲ್ಲೂ ಅಷ್ಟೇ ಎಲ್ಲ ಫೋಟೋಗಳು ತಕ್ಕಂತಾಯಿದ್ರು. ನೋಡಿ, ಇಲ್ಲೂ ಅಷ್ಟೇ. ಇಲ್ಲಿ ಶಿವಕುಮಾರ ಸ್ವಾಮಿಯರು ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿಯರು ಇರೋದಿಲ್ಲಿ. ಇದು ಒಂಥರ ನೀರು ಇಷ್ಟು ಚೆನ್ನಾಗಿ ಬರ್ತಿತ್ತು ಅಂತ ನೋಡಿ. ಕಲರ್ ನೀರು ಎಲ್ಲ ಕಲರಾಗಿ ಕಾಣಿಸ್ತೈತೆ. ಇದು ಚೆನ್ನಾಗಿತ್ತು. ಇದು ಒಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಂಡೆ. ಹಂಗೆ ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಹೋದೆ ನೀರಿನ ಹತ್ರ. ನನಗೆ ತಕ್ಕೊಳ್ಳೋಕ್ಕಾಗಲಿಲ್ಲ, ಎಟುಕಲಿಲ್ಲ ಅಷ್ಟೇ ನಾನು ತಕ್ಕೊಂಡಿದ್ದು ಫೋಟೋ. ಇದು ಒಳಗಡೆ ಬಂದ್ವಿ, ಎಕ್ಸಿಬಿಷನ್ ಒಳಗಡೆ ಬಂದ್ವಿ ನೋಡೋಣ ಅಂತ. ಒಳಗಡೆ ಇದರೆಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದರು, ಲೈಟಿಂಗೆಲ್ಲ. ಆಮೇಲೆ ಇದೆಲ್ಲ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಒಳಗಡೆನೂ ಅಷ್ಟೇ ಎಲ್ಲ ಥರದ ಅಂಗಡಿಗಳು ಇಟ್ಟವ್ರು. ಇಲ್ಲಿ ಒಳಗಡೆನೂ ಸಿದ್ಧಗಂಗೆ ಮಠದಲ್ಲಿ ಜನ ಎಷ್ಟು ಹೋಗ್ತಾರೋ ಅಂಗಡಿಗಳು ಅಷ್ಟೇ. ನಮ್ಮ ಓನರ್ ಅಕ್ಕವರೆಲ್ಲ ಏನೇನೋ ತಗೊಳಕ್ಕೆಲ್ಲ ನೋಡ್ತಾಯಿದ್ರು. ನಾನಂತೂ ದುಡ್ಡು ತಗೊಂಡೋಗಿರಲಿಲ್ಲ. ಹಂಗೆ ಬಂದ್ವಿ ಒಳಗಡೆ, ಎಕ್ಸಿಬಿಷನ್ ಒಳಗಡೆ ಬಂದ್ವಿ. ನೋಡಿ, ಈ ಥರ ಎಲ್ಲ ಮಕ್ಕಳು ಆಟ ಆಡೋದು. ನನಗೆ ಮುಂದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ಚಾನಲ್ನ ನೋಡಿ. ಈ ಥರ ಎಲ್ಲ ಇತ್ತು. ನೋಡಿ, ಎಷ್ಟು ಚೆನ್ನಾಗೈತೆ ಎಲ್ಲ ಆಟ ಆಡೋದು. ಅಲ್ಲೊಂದು ಮಕ್ಕಳನ್ನ ಕುಂಡ್ರಿಸಿದ್ರು ಅಷ್ಟೇ. ಅವೆಲ್ಲ ಜಾಸ್ತಿ ಎಲ್ಲ 100 ರೂಪಾಯಿ ಏನಂತ ಅಂದರು ಎಲ್ಲ ಆಟ ಆಡ್ಸೋಕ್ಕೆ. ನಾವೇನದ್ರಾಗೆಲ್ಲ ಆಟ ಆಡೋಕ್ಕಾಗಲ್ಲ. ಯಾಕಂದರೆ ನಾವೇನು ಅಷ್ಟೊಂದು ಅಮೌಂಟ್ ತಗೊಂಡೋಗಿರ್ಲಿಲ್ವಲ್ಲ. ನೋಡೋದು ಸುಮ್ಮನೆ ನೋಡ್ಕೊಂಬರೋದು ಅಷ್ಟೇ ನಾವು. ನೋಡಿ, ಈ ಥರ ಎಲ್ಲ ನೋಡ್ತಾಯಿದ್ವಿ. ಎಲ್ಲ ಚೆನ್ನಾಗಿರೋ ಆಡವು ಮಕ್ಕಳು ಆಟ ಆಡೋಕ್ಕೆಲ್ಲ ಎಲ್ಲ ಚೆನ್ನಾಗಿರೋವೆಲ್ಲ ಬಂದಿತ್ತು. ನೋಡ್ತಾಯಿದ್ದೆ. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸಿಬಿಷನ್ ಅಂತ ನೋಡೋಕೆ ಹೋಗಿರೋದು ಸಿದ್ಧಗಂಗಾ ಮಠದಲ್ಲಿ. ಯಾಕಂದರೆ ನಾನು ಇಷ್ಟು ವರ್ಷದಿಂದ ನಾವು ಯಾವತ್ತೂ ಸಿದ್ಧಗಂಗಾ ಮಠದಲ್ಲಿ ಎಕ್ಸಿಬಿಷನ್ ಅವೆಲ್ಲ ನಾನು ನೋಡಿಲ್ಲ. ಕೇಳಿದ್ದೀವಿ ಅಷ್ಟೇ, ನೋಡ್ತಿರ್ಲಿಲ್ಲ. ಯಾರೂ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಾವು ಹೋಗಿರಲಿಲ್ಲ. ಏನೋ ಇಲ್ಲಿಗೆ ಬಂದಮೇಲೆ ನಾನು ಇದು 4ನೇ ಸತಿ ನಾನು ಹೋಗಿರೋದು ಮಠಕ್ಕೆ. ಇದು ಎಕ್ಸಿಬಿಷನ್ ನೋಡೋಕೆ ಫಸ್ಟ್ನೇ ಸತಿ ಹೋಗಿದ್ದೀನಿ. ಮಠಕ್ಕೆ 3 ಸತಿ ಹೋಗಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಇದು ತಿರುಗ್ತಾ ಮೇಲಕ್ಕೆ ಹೋಗ್ಬಿಡುತ್ತೆ. ಮೇಲಕ್ಕೆ ಹೋಗಿ ಕೆಳಕ್ಕೆ ಬರೋದಂತೆ. ಇದೇನೋ ಆಟ ಆಡಿಸ್ತಾರೆ ಇದರಲ್ಲಿ. ಆ ಥರ ಹೋಗೋದಂತೆಯಪ್ಪ. ನನಗಂತೂ ಸಖತ್ ಭಯ. ಅವ್ರು ಹೋಗ್ತಿದ್ರೇ ಭಯ ಆಗೋದು ನಮಗೆ. ಅದರೊಳಗೆ ಕೂತ್ಕೊಂಡ್ರೆ ಎಷ್ಟು ಭಯ ಆಗೋದು.
ನೋಡಿ ನೋಡಿ ಆ ಥರ ಎಲ್ಲ ತಿರುಗುತ್ತೆ, ಅದೆಲ್ಲ ಚೆನ್ನಾಗಿ ಕಾಣಿಸ್ತಾಯ್ತಾ. ಏನೋ ಜನಗಳಿಗೆ ಖುಷಿ ಅಂದರೆ ಶನಿವಾರ ಭಾನುವಾರ ಅಲ್ವಾ, ಏನೋ ಒಂದು ಖುಷಿ, ಲೈಫು ಖುಷಿಯಾಗಿರ್ಬೇಕಲ್ವ ಜನಗಳಿಗೆ. ನಮ್ಮ ಓನರಕ್ಕನ ಕೈ ಕೊಟ್ಟು ನಮ್ಮ ಮೊಮ್ಮಗಳು ಕೈ ಕೊಟ್ಟೆ ವೀಡಿಯೋ ಮಾಡು ಅಂತ, ಸರಿ ಮಾಡಿಲ್ಲ ವೀಡಿಯೋನ. ನಾನು ನಿಂತಿದ್ದೀನಲ್ಲಿ, ಸರಿ ಮಾಡಿಲ್ಲ ವೀಡಿಯೋ. ನೋಡಿ ನಮ್ಮ ಓನರಕ್ಕನ ಚಿಕ್ಕ ಮಗಳು ಏರೋಪ್ಲೇನಾಗ ಹೋಗಬೇಕು ಅಂದರು. ನೋಡಿ ಇದು ಏರೋಪ್ಲೇನ್ ಅಂತೆ. ಇದರಲ್ಲಿ ಥರ ಇಬ್ಬರು ಮಕ್ಕಳನ್ನ ಇಬ್ಬರನ್ನ ಕುಂಡ್ರಿಸ್ಬಿಟ್ಟು, ಇದಕ್ಕೆ ಎಷ್ಟು ತಗೊಂತಾರೆ ಅಮೌಂಟ್ ಗೊತ್ತಿಲ್ಲ ನನಗೆ. ನೋಡಿ ಅಲ್ಲಿ ಆಂಜನೇಯಂದು ಇದನ್ನ ಇಟ್ಟವ್ರೆ, ಅದು ತಿರುಗಿಸೋದು, ಇವರು ಮೇಲಕ್ಕೆ ಹೋಗೋದು. ಒಂದು 2 ಸುತ್ತ 3 ಸುತ್ತ ಬರ್ತಾರಷ್ಟೇ. ಚೆನ್ನಾಗೈತೆ ಮಕ್ಕಳೆಲ್ಲ ಆಟ ಆಡೋಕ್ಕೆಲ್ಲ. ದೊಡ್ಡವರು ಹೋಗೋಕ್ಕಾಗಲ್ಲ ಇಂಥದ್ರಲ್ಲಿ, ಮಕ್ಕಳು ಅಷ್ಟೇ ಹೋಗೋದು. ನೋಡಿ ಏರೋಪ್ಲೇನ್ ಥರ ಎಷ್ಟು ಚೆನ್ನಾಗೈತೆ. ರಿಯಲ್ ಏರೋಪ್ಲೇನಾಗ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಮಕ್ಕಳು, ಆದರೆ ಇಂಥ ಏರೋಪ್ಲೇನ್ ಅಲ್ಲಿ ಹೋಗ್ತಾವೆ ಕರ್ಕೊಂಡೋಗಿ ಆಡಿಸ್ಬೇಕು ಮಕ್ಕಳು. ಈ ಥರ ಖುಷಿ ಇರುತ್ತೆ ಮಕ್ಕಳಿಗೂ. ಒಂದು ಜಾತ್ರೆಗಳಲ್ಲಿ ಈ ಥರ ಎಲ್ಲ ಆಡಿಸ್ಕೊಂಡು ಬಂದರೆ ಒಂದು ಖುಷಿ ಮಕ್ಕಳಿಗೆ. ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕೊಂಡೋಗ್ಬೇಕು ಇಂಥ ಜಾಗಕ್ಕೆಲ್ಲ. ಕರ್ಕೊಂಡೋದ್ರೆ ಅವಕ್ಕೂ ಏನೋ ಒಂದು ಮನ್ಸಿಗೆ ಆನಂದ, ಅಲ್ಲಿ ಆಟ ಆಡೋದನ್ನೆಲ್ಲ ನೋಡಿದ್ರೆ ಅವಕ್ಕೂ ಏನೋ ಒಂದು ಸಂತೋಷ. ನೋಡಿ ನೀರಲ್ಲೆಲ್ಲ ಆಟ ಆಡ್ತಾವ್ರೆ. ಇದ್ರ ಥರ ದೋಣಿ ಥರ ಇದೆಲ್ಲ ಆಟ ಆಡ್ತಾವ್ರೆ. ಎಳೆ ಮಕ್ಕಳಲ್ವ, ಅವು ಓದೋದ್ರ ಮೇಲೆ ಅವಕ್ಕೆ ಓದ್ರಿ ಅನ್ನಬಾರ್ದು, ಇಂಥದ್ದಕ್ಕೆಲ್ಲ ಕರ್ಕೊಂಡೋಗಿ. ನೋಡಿ ಇಲ್ಲಿ ಹೇಗಿದ್ದಾರೆ ಅಪ್ಪಾಜಿ ಅಮ್ಮ ಇಬ್ಬರು ಇಲ್ಲಿದ್ದರು. ಇವ್ರದ್ದು ಒಂದು ಫೋಟೋ ತಕ್ಕೊಂಡೆ. ಇದು ನೇತ್ರದಾನದ್ದಂತೆ. ಇದೊಂದು ಫೋಟೋ ತಕ್ಕೊಂಡೆ. ಹಂಗೆ ಯಾರೋ ಇದೆಲ್ಲ ಈ ಥರದ್ದೆಲ್ಲ ಇದನ್ನು ಹಾಕಿದ್ರು, ಇದ್ರದ್ದೆಲ್ಲ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಕೆಳಗಡೆ ಬಂದರೆ ನಮ್ಮ ದೇವರು, ನಮ್ಮ ಅಣ್ಣಂದು ಹಂಗೆ ಒಂದು ಫೋಟೋ ತಕ್ಕೊಂಡೆ. ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಕೆಳಗಡೆ ಸ್ವಾಮಿಯವ್ರ ಕೆಳಗಡೆ ನಮ್ಮ ಅಣ್ಣ ಇದ್ದರು. ಎಲ್ಲೋದ್ರೂ ಇವ್ರು ಇರ್ತಾರೆ, ಯಾವ ಜಾತ್ರೆಯಲ್ಲಿ ಹೋದ್ರು, ಯಾವ ಇದರಲ್ಲಿ ಹೋದ್ರು ಇವ್ರು ಇರ್ತಾರೆ. ಅವ್ರು ಇರ್ತಾರೆ. ಅವರು ಅದೇನೋ ಗೊತ್ತಿಲ್ಲ, ಜನಗಳಿಗೆ ಏನೋ ಒಂದು ಪ್ರೀತಿ, ಅವ್ರು ಕಂಡ್ರೆ ಏನೋ ಒಂದು ಅಭಿಮಾನ. ಹಂಗೆ ಇವೆಲ್ಲ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಎಲ್ಲೆಲ್ಲಿ ಓಡಾಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಓಡಾಡಿರೋದು ಎಲ್ಲ ಜ್ಞಾಪನಕ್ಕೆ ಇಟ್ಕೊಂಡು ನೋಡ್ತಾ ಇದ್ದೀವಿ. ಅಂದರೆ ನಾವು ಇದ್ರೊಳಗಡೆ ಹೋದ್ವಿ, ಅದೇನೋ ಇದು ಕರೆಕ್ಟು. ಇದೇನಪ್ಪ ಅಂದರೆ ತಿಂಡಿದು ಅಂತೆ. ಇದೆಲ್ಲ ತಿಂಡಿಗಳು ಇಡ್ತಾರಲ್ವ. ಆಮೇಲೆ ಒಂದೊಂದು ಹಪ್ಳ ಎಷ್ಟೆಷ್ಟು ಅಗಲ ಇರ್ತೈತೆ ಅಂದರೆ ಅವರೆಲ್ಲ ತಗೊತಾಯಿದ್ರು, ನೋಡಿದೆ ನಾನು ತಿಂಡಿಗಳು. ಆಮೇಲೆ ಇದೆಲ್ಲ ಮೆಣಸಿನ್ಕಾಯಿ ನೇತಾಕಿರೋದಲ್ಲೆಲ್ಲ ಮೆಣಸಿನ್ಕಾಯಿ ಆ ಥರ ತಗ್ಲಾಕವ್ರು ಎಲ್ಲ. ಮೆಣಸಿನ್ಕಾಯಿ ಬಜ್ಜಿಗೆ ಏನೇನೋ ಎಲ್ಲ ತಿಂಡಿಗಳದ್ದು, ಇದೆಲ್ಲ ತಿಂಡಿ ಮೇಳ, ಏನೇನೋ ತಿಂಡಿಗಳು. ಏನೋ ಒಂದು ಖುಷಿ ಅವ್ರಿಗೆಲ್ಲ. ನಾವು ಸುಮ್ಮನೆ ನೋಡ್ಕೊಂಬರೋದಷ್ಟೇ, ನಾವೇನು ತಗೊಳಕ್ಕಾಗಲಿಲ್ಲ, ಸುಮ್ಮನೆ ನೋಡ್ತಾ ಇರೋದು. ನಮ್ಮ ಓನರಕ್ಕ ಕರ್ಕೊಂಡು ಹೋಗ್ತಾವ್ರೆ. ಎಲ್ಗಕ್ಕ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀರ ಅಂತ ನಾನು ಇದೆಲ್ಲ ನೋಡಿರ್ಲಿಲ್ವಲ್ಲ, ಕೇಳಿದೆ. ಬಾ ಅಂತೇಳಿ ಕರ್ಕೊಂಡೋದ್ರು. ಇದು ನೋಡಿ ಇಲ್ಲಿ ಏನೋ ಬೋರ್ಡ್ ಹಾಕವ್ರೆ. ನಾನು ಬೋರ್ಡ್ನ ನೀಟಾಗಿ ಹಿಡ್ದಿದ್ದೀನೋ ಇಲ್ವೋ ಗೊತ್ತಿಲ್ಲ. ಒಳಗಡೆ ಹೋದ್ವಿ. ಇದು ಜೋಳ ಅಲ್ಲ, ದಂಟಿನ ಸೊಪ್ಪು. ಆಮೇಲೆ ಕೃಷಿ ಕೃಷಿ ಪ್ರದರ್ಶನ ಇದೆಲ್ಲ ರಾಗಿ ತೆನೆ ನೋಡಿ. ಜಾತ್ರೆಗೆ ಅಂತಲೇ ಈ ಥರ ಎಲ್ಲ ರಾಗಿ ತೆನೆ ಎಲ್ಲ ಬೆಳೆಸ್ಬಿಟ್ಟು, ಜೋಳ ಎಲ್ಲ ರಿಯಲಾಗಿ ಬೆಳೆದಿರೋದು ಇದೆಲ್ಲ ನಿಜವಾಗ್ಲೂ ಬೆಳೆದಿರೋದು. ನಾನೆಲ್ಲ ಇಟ್ಟಿರೋದು ಅಂದ್ಕೊಂಡು ಎಲ್ಲ ಇದು ರಾಗಿ ನೋಡಿ ಅದೇ ಥರ ಬೆಳೆಸೋವ್ರೆ ರಾಗಿನ. ಮತ್ತು ಜಾತ್ರೆಗೆ ಜನ ಬಂದರೆ ನೋಡೋಕ್ಕೆ ಜನ ನೋಡಲಿ ಅಂದ್ಬಿಟ್ಟು ನೋಡಿ ರಾಗಿ ಹೊಲ ಇದೆಲ್ಲ ಫುಲ್ಲೆಲ್ಲ. ಆ ಕಡೆ ಇರೋದೆಲ್ಲ ಜೋಳ, ಮುಸ್ಕಿನ ಜೋಳ ಇದೆಲ್ಲ ರಾಗಿ ಹೊಲ. ಈ ಥರ ರಿಯಲಾಗಿ ಬೆಳೆಸಿರೋದು. ನಾನೆಲ್ಲ ಸುಮ್ಮನೆ ಆ ಥರ ಇಟ್ಟವ್ರೆ, ಇಡೋಕ್ಕಾಗಲ್ಲ ಆ ಥರ. ತೆನೆ ಬಂದಿರೋದು ಹೆಂಗೆ ಇಡ್ತಾರೆ? ತೆನೆನೇ ಬಂದೈತಿ, ಇಷ್ಟು ಚೆನ್ನಾಗೈತೆ ತೆನೆ ನೋಡಿ. ರಾಗಿ ಹೊಲ ಅಂದರೆ ಜನ ಬರಲಿ, ಮಕ್ಕಳಿಗೆಲ್ಲ ತೋರಿಸ್ಬೇಕು ಇಂಥದ್ದನ್ನೆಲ್ಲ. ಯಾಕಂದರೆ ಕೆಲವು ಜನ ಮಕ್ಕಳನ್ನೆಲ್ಲೂ ಕರ್ಕೊಂಡೋಗಲ್ಲ. ನೋಡಿ ತೋರಿಸ್ಬೇಕು ಈ ಥರದ್ದೆಲ್ಲ ಮಕ್ಕಳಿಗೆ. ನೋಡಿ ಇದೆಲ್ಲ ಸೂರ್ಯಕಾಂತಿ, ಇದೆಲ್ಲ ಕೃಷಿ ಪ್ರದರ್ಶನ. ಇದು ಚೆನ್ನಾಗಿತ್ತು. ಇಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ನೋಡಿ. ರಾಗಿ ತೆನೆ ಹೊಲ್ದಲ್ಲಿ ಬೆಳಿತೀವಲ್ಲ ರಾಗಿ ತೆನೆ, ಅದು ಈ ಥರ ಬರೋಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಮಾಡ್ತಾರೆ ರಾಗಿ ತೆನೆ. ಈ ಕಡೆ ಎಲ್ಲ ಹುಚ್ಚೆಳ್ಳು ಗಿಡ, ಇದು ಹುಚ್ಚೆಳ್ಳು ಮತ್ತು ಸಾಸಿವೆ. ಇದೆಲ್ಲ ಹುಚ್ಚೆಳ್ಳು ಮತ್ತು ಸಾಸಿವೆ, ಇದೆಲ್ಲ ಕೃಷಿ ಪ್ರದರ್ಶನದಲ್ಲಿತ್ತು. ಬಟ್ ಸಿದ್ಧಗಂಗೆ ಮಠಕ್ಕೆ ಹೋಗೋರು, ಯೂಟ್ಯೂಬ್ ಮಾಡೋರೆಲ್ಲ ತೋರಿಸಿರ್ತೀರ. ಆದರೂ ನಾನು ಒಂದ್ಸಲ ನಾನು ನೋಡಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ಥರ ಎಲ್ಲ. ಇದು ಎಳ್ಳು
ಎಳ್ಳು ಗಿಡಗಳು ಇವೆಲ್ಲ ರಿಯಲ್ಲಾಗಿ ಬೆಳೆದಿರೋದು ಇದೆಲ್ಲ, ರಿಯಲ್ಲಾಗೆ ಬೆಳೆದಿರೋದು ಇದೆಲ್ಲ, ಯಾವುದು ಸುಮ್ಮನೆ ತಂದು ಇಟ್ಟಿರೋದಲ್ಲ, ರಿಯಲ್ಲಾಗಿ ಬೆಳೆದಿರೋದು. ಇದು ನೆಲಗಡಲೆ, ಕಡಲೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಡಲೆ ಗಿಡ ಬಂದೈತೆ ನೋಡಿ. ಇದೆಲ್ಲ ನೆಲಗಡಲೆ ಅಂತ ಹಾಕವ್ರೆ, ಎಷ್ಟು ಚೆನ್ನಾಗಿ ಬಂದೈತೆ ಕಡಲೆ ಗಿಡ. ಇದೆಲ್ಲ ಕಡಲೆ ಗಿಡ. ಆಮೇಲೆ ಮುಂದಕ್ಕೆ ಬಂದರೆ ಭತ್ತ ನೋಡಿ, ಇದು ಭತ್ತ ನೋಡಿ, ಗದ್ದೆಲಿ ಈ ಥರ ಬೆಳೆಯುತ್ತೆ ಭತ್ತ ನೋಡಿ, ಎಷ್ಟು ಚೆನ್ನಾಗಿ ಭತ್ತ. ಮಕ್ಳಿಗೆ ಇದೆಲ್ಲ ತೋರಿಸ್ಲಿ ಅಂತಲೇ ಅವ್ರು ಆ ಥರ ಎಲ್ಲ ಮಾಡಿರೋದು. ಮಕ್ಕಳು ನೋಡಬೇಕು ಕೃಷಿ ಯಾವ ಥರ ಮಾಡ್ತಾರೆ, ತೋಟಗಾರಿಕೆ ಯಾವ ಥರ ಇರುತ್ತೆ ಅಂತ ಎಲ್ಲ ಮಕ್ಳಿಗೆ ತೋರಿಸ್ಬೇಕು ಅಂತಲೇ ಅವ್ರು ಮಾಡಿರೋ, ಸುಮ್ಮನೆ ಮಾಡಿರಲ್ಲ ಅದೆಲ್ಲ. ನೋಡಿ ಈ ಕಡೆ ಎಲ್ಲ ಸೂರ್ಯಕಾಂತಿ ಅಂದರೆ ಓದೋರೆಲ್ಲ ಕಿತ್ತಾಕ್ಬಿಟ್ಟವ್ರೆ ಗಿಡ ಹೂಗಳ್ನ. ಜನ ಸುಮ್ಮನೆ ಬರೋಲ್ಲ, ಅವ್ರದ್ದೇನೋ ಹೋಗೋದು ಮುಟ್ಟೋದು ಕೀಳೋದು. ಅವ್ರು ಕಷ್ಟಪಟ್ಟು ಬೆಳೆಸಿರ್ತಾರೆ, ನೀರೆಲ್ಲ ಹಾಕಿ ಮಕ್ಳ ಕೈಲಿ ಕೆಲಸ ಮಾಡಿಸಿರ್ತಾರೆ. ಇವ್ರು ಹೋಗ್ಬಿಟ್ಟು ಕಿತ್ತಾಕಿ ಬಂದುಬಿಡ್ತಾರೆ ಅದನ್ನು, ಸುಮ್ಮನೆ ನೋಡೋಲ್ಲ, ಕಿತ್ತಾಕಿ ಬರೋದು. ಅವ್ರಿಗೇನೋ ಮುಟ್ಲಿಲ್ಲ ಅಂದರೆ ಸುಮ್ಮನೆ ಬರೋಕ್ಕೆ ಆಗೋಲ್ಲ ಜನಗಳು. ಎಲ್ಲಾದರೂ ಜನಗಳ್ದು ಅದೊಂದು ಚಾಷ್ಟೆಗಳು ನೋಡಿ. ಇದೆಲ್ಲ ಈ ಕಡೆ ಎಲ್ಲ ಬೆಳೆದವು, ಈ ಕಡೆ ಎಲ್ಲ ಪ್ರತಿಯೊಂದು ತರಕಾರಿ, ಪ್ರತಿಯೊಂದು ಎಲ್ಲ ಈ ಕಡೆ ಏನೇನೋ ಎಲ್ಲ ಐತೆ. ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ಇದನ್ನು. ಸಿರಿಧಾನ್ಯ ಅಂತ ಸಜ್ಜೆ, ಆಮೇಲೆ ನವಣೆ, ಆಮೇಲೆ ಇನ್ನೂ ಏನೇನೋ ಎಲ್ಲ ಇದೆ ಇಲ್ಲಿ. ಎಲ್ಲ ಥರದ್ದು ಬೆಳೆದವ್ರೆ. ಅದಿಷ್ಟು ಕಷ್ಟಪಟ್ಟು ಅದೆಷ್ಟು ದಿನದಿಂದ ನೋಡಿ. ಎಳ್ಳು ಗಿಡ, ಎಳ್ಳಿಂದಲೂ ಹಾಕವ್ರೆ ನೋಡಿ. ಇದು ಪುಟ್ಟ ಗ್ರಾಮ, ಪುಟ್ಟ ಗ್ರಾಮದ ಥರ ಮಾಡವ್ರೆ. ಒಂದು ಮರ, ಅಲ್ಲೊಂದು 4 ಮನೆ, ಅಲ್ಲೊಂದು ಪುಟ್ಟ ಮರ, ಪುಟ್ಟ ಮನೆ ಆ ಥರ ಮಾಡವ್ರೆ. ಆಮೇಲೆ ಅಲ್ಲಿ ಬಾಳೆ ಗಿಡ, ಆಮೇಲೆ ಒಂದೆರಡು ಕೋಳಿ ಸಾಕಿರೋ ಥರ ಕೋಳಿ ಸಾಕವ್ರೆ. ರಿಯಲ್ ಕೋಳಿಗಳು ಅವೆಲ್ಲ, ನಿಜವಾಗ್ಲೂ ಕೋಳಿಗಳು ಅವೆಲ್ಲ, ಜೀವ ಐತೆ ಅದಕ್ಕೆಲ್ಲ. ಅದೆಲ್ಲ ಪ್ರದರ್ಶನಕ್ಕೆ ಇಟ್ಟಿರೋದವರು ನೋಡಿ. ಈ ಥರದ್ದೆಲ್ಲ ಮಾಡಿದರು. ನೋಡೋಕ್ಕೊಂದು ಖುಷಿ ಆಗ್ಬಿಡ್ತು ನನಗೆ. ಯಾವುದೋ ಒಂದು ಇದಕ್ಕೆ ಬಂದಿದ್ದೀವೇನೋ ಅನ್ನಿಸ್ಬಿಡ್ತು ಅಷ್ಟು ಥರ ನೋಡಿ. ಕಣ ಮಾಡಿ ನಾವು ಈ ಥರ ಎಲ್ಲ ಪೂಜೆ ಮಾಡೋವಲ್ಲ ಅವಾಗ ನೋಡಿ, ಆ ಥರ ರಾಶಿ ಮಾಡಿರೋದದು. ರಾಗಿದು ರಾಶಿ, ರಿಯಲ್ ರಾಗಿ ಅದು, ಸುಮ್ಮನೆ ಚಿತ್ರಕ್ಕೆ ಬಿಟ್ಟಿಲ್ಲ ಅದನ್ನು. ನಿಜವಾಗ್ಲೂ ರಾಗಿ ಅದು ಬಿಟ್ಟಿರೋ ಆ ಥರ ಕುಡ್ಡೆ ಹಾಕಿ ಆ ಥರ ಮಕ್ಳ ಕೈಲಿ ಮಾಡ್ಸವ್ರು ಅವರು. ಸುಮಾರು ಒಂದು ತಿಂಗಳಿಂದಲೂ ರೆಡಿ ಮಾಡಿಸಿರೋದು ಇದೆಲ್ಲ. ಅಂದರೆ ಇದೆಲ್ಲ ಮಕ್ಳ ಕೈಲಿ ಮಾಡ್ಸವ್ರೆ ನೋಡಿ. ಇವೆಲ್ಲ ನಮ್ಮ ಹೊಲ್ಗಳ್ದು ನಾಗ, ನೇಗಿಲು, ಅಲ್ವೆ ಮತ್ತು ಕಳಗತ್ತಿ ನೋಡಿ. ಎತ್ತಿನ ಗಾಡಿ ನೋಡಿ, ಎತ್ತುಗಳು, ಪ್ರತಿ ಒಂದು ಐಟಮೂ, ಕಳಗತ್ತಿ, ಕುಡ್ಲು, ಮಚ್ಚು, ಪ್ರತಿಯೊಂದು ನಮ್ಮ ರೈತರಿಗೆ ಏನೇನು ಅಗತ್ಯವಾದ ವಸ್ತುಗಳು ಅವೋ ಅವೆಲ್ಲ ನೋಡಿರ್ತಾರೆ, ಪ್ರದರ್ಶನಕ್ಕೆ ಇಟ್ಟವ್ರು. ಇವೆಲ್ಲ ಮಕ್ಳಿಗೆ ತೋರಿಸ್ಬೇಕು. ಮಕ್ಕಳು ತೋರಿಸಿದ್ರೆ ಮಕ್ಳಿಗೆ ಗೊತ್ತಾಗುತ್ತೆ ಕೃಷಿ ಯಾವ ಥರ ಮಾಡ್ತಾರೆ ಅಂತ. ಕೆಲವು ಜನ ಏನೋ ಗೊತ್ತಿಲ್ಲ, ನಾನು ಹೇಳ್ತೀನಿ ನೋಡಿ. ಇದು ಹೂವಿಂದು, ಇದು ತೋಟಗಾರಿಕೆ, ಅದು ಕೃಷಿದು, ಇದು ತೋಟಗಾರಿಕೆ ಅಂತ. ಇದ್ರೊಳಗಡೆ ಬಂದ್ವಿ ನಾವು. ಇದು ಚೆನ್ನಾಗಿತ್ತು ನೋಡಿ. ಹೂವಿನ ಪ್ರತಿ ಒಂದು ಥರದ ಹೂವನೂ ಐತಿ ಇಲ್ಲಿ. ಪ್ರತಿ ಒಂದು ಥರದ ಹೂವು, ಹಣ್ಣು ಎಲ್ಲ ಐತಿ ಈ ಕಡೆ ನೋಡಿ. ಇಲ್ಲದೆ ತಾವರೆ ಹೂವು ಆ ಥರ ಕೊಳದ ಥರ ಮಾಡಿ ಅದಕ್ಕೆ ತಾವರೆ ಹೂವನೂ ಬರೋಂಗೆ ಮಾಡವ್ರೆ. ಅಂದರೆ ಇದೆಲ್ಲ ಒಂದು ತಿಂಗಳಿಂದ ಅಲ್ಲ, ಸುಮಾರು ಒಂದು 2-3 ತಿಂಗಳು ನೋಡಿ. ಇಲ್ಲೇ ಅವ್ರೆ ನಮ್ಮ ಗುರುಗಳು ಮರದಡೆ ಕೂತವ್ರೆ. ಮೇಲೊಂದು ಪಕ್ಷಿ, ಒಂದು ಮರ, ಅದು ಒಂದು ಮರದ ಥರ ಮಾಡವ್ರೆ. ಮೇಲೊಂದು ಪಕ್ಷಿ, ಅದರಲ್ಲೊಂದು ಪಕ್ಷಿ ಕೂತೈತೆ ಅನ್ನೋ ಥರ ಅದನ್ನು ಸೆಟ್ ಮಾಡವ್ರೆ ನೋಡಿ. ಪ್ರತಿಯೊಂದು ತರಕಾರಿದು, ಹಣ್ಣಿಂದು ಪ್ರತಿಯೊಂದು ಮಾಡವ್ರೆ ಈ ಥರ ನೋಡಿ. ಪ್ರತಿಯೊಂದೂ ಯಾವ ಇಂಥದ್ದೇನಿಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ್ದೂ ಐತೆ ಇಲ್ಲಿ. ಅದೇನು ಇಷ್ಟು ತಿಂಗಳಿಂದ ಇದನ್ನು ರೆಡಿ ಮಾಡಿದ್ರೋ ಗೊತ್ತಿಲ್ಲ ನೋಡಿ. ಇದು ಅರಣ್ಯ ಇಲಾಖೆ ಅಂತ. ಇದ್ರೊಳಗಡೆ ಹೋದ್ವಿ ನಾವು, ಗುಹೆ ಥರ ಐತಿದು. ಇದ್ರೊಳಗಡೆ ಹೋದ್ವಿ ಇವಾಗ ನೋಡಿ. ಇದ್ರೊಳಗಡೆ ಹೋಗ್ತಾ ಇದ್ದೀವಿ ನಾವು. ಇದು ತೋಟಗಾರಿ, ಇದು ಅರಣ್ಯ ಇಲಾಖೆ, ಕರೆಕ್ಟು. ಇದು ಅರಣ್ಯ ಇಲಾಖೆ. ಇದ್ರೊಳಗಡೆ ಹೋದ್ವಿ ನಾವು. ಅರಣ್ಯ ಪ್ರದರ್ಶನ ಅಂದರೆ ಅರಣ್ಯ ಇಲಾಖೆ ಏನೋ ಐತೆ ಬೋರ್ಡಲ್ಲಿ ನೋಡಿ. ಒಳಗಡೆ ಹೋದ್ವಿ. ಈ ಥರ ಎಲ್ಲ ಕಾಡಿಗೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡವ್ರೆ. ಕಾಡಿದು ಫುಲ್ಲು, ಅಂದರೆ ನಾವು ಯಾವತ್ತೂ ಹೋಗಿರಲಿಲ್ಲ ಇದ್ರೊಳಗಡೆ ಎಲ್ಲ. ಈ ಸಲ ಹೋದೆ, ಏನೋ ಇದೆಲ್ಲ ನೋಡ್ದಂಗೆ ಆಯಿತು ನನಗೂ. ನನಗಂತೂ ಸಖತ್ ಇಷ್ಟ ಆಗೋಯ್ತು, ಸಖತ್ ಖುಷಿನೂ ಆಯಿತು ನೋಡಿ. ಒಳಗಡೆ ಆಮೇಲೆ ಅಕ್ಕಿಗಳು ಕೂಗ್ತಾವಲ್ಲ, ಆ ಥರ ಎಲ್ಲ ಕೂಗೋ ಶಬ್ದಗಳೆಲ್ಲ ಮೈಕಲ್ಲಿ ಇಟ್ಬಿಟ್ಟು ಎಲ್ಲ ಮಾಡವ್ರೆ. ಚೆನ್ನಾಗಿತ್ತು ಎಲ್ಲ ಸೂಪರಾಗಿ. ಅಂದರೆ ಅದರೊಳಗೆ ಚಿರತೆ, ಆಮೇಲೆ ಇನ್ನೂ ಏನೇನೋ ಎಲ್ಲ ಕರಡಿ, ಆಮೇಲೆ ಹುಲಿ, ಏನೇನೋ ಪ್ರಾಣಿಗಳೆಲ್ಲ ಗೊಂಬೆಗಳ ಥರ ಮಾಡಿ ಪ್ರಾಣಿಗಳ್ನ ಅದರೊಳಗೆ ಇಟ್ಟವ್ರೆ. ಅದರೊಳಗೆ ಯಾರನ್ನೂ ಬಿಡೋಲ್ಲ. ಈ ಜನಗಳು ಬಿಟ್ಟರೆ ಸುಮ್ಮನೆ ಇರೋಲ್ಲ, ಹೋಗೋರ ಮೇಲೆ ಮಕ್ಕಳನ್ನೆಲ್ಲ ಹತ್ತಿಸಿ ಫೋಟೋ ತೆಗೆಸ್ಕೊಳಕ್ಕೆ ಹೊರಟೋಗ್ತಾರೆ. ಅದಕ್ಕೆ ಪಾಪ ಬಿಟ್ಟಿಲ್ಲ. ಅದೊಂದು ಶಿಸ್ತೈತಿ ಸಿದ್ಧಗಂಗೆ ಮಠದಲ್ಲಿ. ಸದ್ಯ ಅವ್ರು ಹೋಗೋದೇ ಬೇಡ ಅದ್ರೊಳಗಡೆ.
ಅವ್ರು ಈಚೆ ನೋಡಿ ಚಿಟ್ಟೆ ಎಷ್ಟು ದೊಡ್ಡದಾಗೈತೆ. ಅವ್ರು ಯಾರೋ ಚಿಟ್ಟೆ ಹತ್ರ ಫೋಟೋ ತೆಗಿಯೋಣಂತ ಹೋದರೆ ಅವರು ತೆಗಿಯೋಕ್ಕೆ ಬಿಡಲಿಲ್ಲ. ನೋಡಿ ಫ್ಲವರ್ ಅಂದರೆ ಚಿಟ್ಟೆನಾ ಫ್ಲವರ್ ಅಂದರೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನೇನೋ ಹೇಳಿದೆ, ಈ ಚಿಟ್ಟೆ ಎಷ್ಟು ದೊಡ್ಡದಾಗೈತಿ ನೋಡಿ. ನಾವು ಈ ಥರ ಎಲ್ಲ ಸುತ್ತಾಕೊಂಡು ಬಂದ್ವಿ. ನೋಡಿ ಅಲ್ಲಿ ನಿಂತಿರೋದು ಹುಲಿ ಥರ, ಹುಲಿನ ಸಿಂಹನ ಇರಬೇಕು, ಅದು ಕತ್ಲಲ್ಲಿ ಕಾಣಿಸ್ಲಿಲ್ಲ ನನಗೆ. ಕತ್ಲಲ್ಲಿ ವಿಡಿಯೋ ಮಾಡಿದೆ. ಕಾಡಿದೆಲ್ಲ ಅಂದರೆ ಕಾಡಿನ ಬಗ್ಗೆ, ಕಾಡಿಗೆ ಬೆಂಕಿ ತಗ್ಲತ್ತ ಹಾಕ್ಬಾರ್ದು, ಮತ್ತು ಪ್ರಾಣಿಗಳ್ದಿದೆಯಲ್ಲ, ಪ್ರಾಣಿಗಳ್ನ ಯಾವ ಥರ ರಕ್ಷಣೆ ಮಾಡಬೇಕು ಇದೆಲ್ಲ ಹಾಕವ್ರೆ. ಇದು ಫಿಶ್ ಟ್ಯಾಂಕ್ ಹತ್ರ ಬಂದ್ವಿ, ಅದೆಲ್ಲ ನೋಡ್ಕೊಂಡು ಬಂದ್ವಿ. ಫಿಶ್ ಟ್ಯಾಂಕ್ ಹತ್ರ ನೋಡಿ, ಇದು ಫಿಶ್ ಟ್ಯಾಂಕ್, ಅಲ್ಲೂ ಎಲ್ಲ ಚೆನ್ನಾಗಿ ಮಾಡಿದರು. ಇದು ಹಸುಗಳು ನೋಡಿ, ಸಿದ್ಧಗಂಗೆ ಮಾಡ್ತಲ್ಲಿ ನಾನು ದನಿಂದು ಒಂದು ವಿಡಿಯೋ ಮಾಡಲಿಲ್ಲ, ಹಸುಗಳ್ದು ಅಂದ್ಕೊಂಡು ನೋಡಿ ಇಲ್ಲಿ ಸಿಕ್ತು ನನಗೆ. ಖುಷಿ ಆಯಿತು. ಹಸಿಂದ ಒಂದು ವಿಡಿಯೋ ಮಾಡಿದೆ. ಎಷ್ಟು ಚೆನ್ನಾಗಿ ಹಸುಗಳ್ನ ಸಾಕಿ ಪ್ರದರ್ಶನಕ್ಕೆ ಇಟ್ಟವ್ರು ನೋಡಿ. ಹಸುಗಳು ನೋಡಿ ಯಾವ ಥರ ಇದೆ. ನಮ್ಮ ಮನೆಯಲ್ಲೂ ನಮ್ಮ ಮಾಮೂಲಿ ದನಗಳು ಸಾಕ್ತೀವಲ್ಲ, ಆ ಥರ ಸಾಕಿಲ್ಲ ಅವರು, ಚೆನ್ನಾಗಿ ಸಾಕವ್ರೆ ಹಸುಗಳ್ನ ನೋಡಿ. ಅವಕ್ಕೆ ಎಷ್ಟು ಚೆನ್ನಾಗಿ 2 ಹಗ್ಗ ಹಾಕಿ ಕಟ್ಟಿ ಅವ್ಕೆ ಪ್ರದರ್ಶನಕ್ಕೆ ಇಟ್ಟವ್ರೆ ಹಸುಗಳ್ನೆಲ್ಲ. ಇದನ್ನೆಲ್ಲ ಮಕ್ಳಿಗೆ ತೋರಿಸ್ಬೇಕು, ಮಕ್ಳಿಗೆ ಹೇಳ್ಕೊಡ್ಬೇಕು. ಹಸುಗಳು ಯಾವ ಥರ ಏನು ಅಂತ ಎಲ್ಲ ಹೇಳ್ಕೊಟ್ರೆ ಮಕ್ಕಳು ಕಲಿತವೆ. ಆಮೇಲೆ ಮಕ್ಕಳಿಗೂ ಗೊತ್ತಾಗುತ್ತೆ ಹೌದಾ ಅಂತ. ನಾವು ಸುಮ್ಮನೆ ಮೊಬೈಲ್ ಕೊಟ್ಕೊಂಡು ಕೂತ್ಕೊಂಡ್ರೆ ಏನು ಗೊತ್ತಾಗುತ್ತೆ ಮಕ್ಕಳಿಗೆ? ಗೊತ್ತಾಗಲ್ಲ. ಹಸಿನ ಸಗಣಿ ಏನೋ, ಸಗಣಿ ಹೆಂಗಿಕ್ಕುತ್ತೆ ಅನ್ನೋದು ಗೊತ್ತಾಗಲ್ಲ, ಮೊಬೈಲ್ ನೋಡ್ಕೊಂಡು ಕೂತ್ಕೊಬಿಟ್ರೆ ಮಕ್ಳುಗಳು. ನಾವು ಇದೆಲ್ಲ ಹೇಳ್ಕೊಡ್ಬೇಕು ಮಕ್ಳುಗಳ್ಗೆ. ನೋಡಿ ಇದು ಕುರಿ ಮೇಕೆ, ಈ ಲೈನಲ್ಲೆಲ್ಲ ಫುಲ್ಲೆಲ್ಲ ಕುರಿ ಮೇಕೆ ಸಾಕವ್ರೆ. ನಾನು ಏನಕ್ಕೆ ಇದನ್ನೆಲ್ಲ ನನ್ನ ವೀಡಿಯೋದಲ್ಲಿ ವೀಡಿಯೋ ಮಾಡ್ಕೊಬಂದೆ ಅಂದರೆ, ನನ್ನ ವೀಡಿಯೋ ಯಾವತ್ತಾದರೂ ಆನ್ ಮಾಡಿ ನೋಡಿದ್ರೆ ಇದೆಲ್ಲ ಇರುತ್ತೆ. ಯಾಕಂದರೆ ನೋಡಿ, ಆಮೇಲೆ ಊಟದ ಅಲ್ಲಿಗೆ ಬಂದು ಇರುತ್ತೆ ನನ್ನ ವೀಡಿಯೋದಲ್ಲಿ. ಅದಕ್ಕೋಸ್ಕರ ಎಲ್ಲ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.